ದಿಶಾ ಲೈಫ್ ಸ್ಟೈಲ್. ಬೆಳಗ್ಗೆನೇ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿರ್ಬೋದು. ನಾವಿವತ್ತು ಹೋಗ್ತಾ ಇರೋದು ಎಲ್ಲಿಗೆ? ಕೇರಳ. ಪುನಃ ಕೇರಳಗೆ ಹೋಗ್ತಾ ಇದ್ದೀವಿ. ಯಾವ ಊರು ಯಾವ ಜಾಗ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ. ಕೇರಳದಲ್ಲಿ ಈಗ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಕೇರಳದು 3-4 ವಿಡಿಯೋ ನೋಡಿರ್ತೀರಾ. ಇವಾಗ ಹೋಗ್ತಾ ಇದ್ದೀವಿ ಬೇರೆ ಕಡೆ. 2 ಡೇಸ್ ಟ್ರಿಪ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೂ ಎಕ್ಸಾಮ್ ಮುಗೀತು, ಸೊ ಹಾಗಾಗಿ ಹೊರಟಿದ್ದೀವಿ. ಎಕ್ಸಾಮ್ ಎಲ್ಲ ಮುಗಿತಾ ಚಿನ್ನು? ಹೇಗೆ ಮಾಡಿದ್ಯಾ ಎಕ್ಸಾಮು? ರಿಸಲ್ಟ್ ಯಾವಾಗ ಅಂತ ಹೇಳಿಲ್ವಾ? ಮಂಗಳವಾರನೇ ರಿಸಲ್ಟ್. ಅಷ್ಟು ಬೇಗ? ಓಕೆ, ಮಂಗಳವಾರ ರಿಸಲ್ಟ್ ಅಂತೆ. ನೋಡೋಣ ಹೇಗೆ ಮಾಡಿದ್ದಾಳೆ ನನ್ನ ಮಗಳು ಅಂತ ಅಂದ್ಬಿಟ್ಟು. ಚೆನ್ನಾಗಿ ಮಾಡಿದ್ದೀವಿ ಚಿನ್ನು? ಎಲ್ಲ ಮಕ್ಳಿಗೂ ಆಲ್ಮೋಸ್ಟ್ ಎಕ್ಸಾಮ್ ಎಲ್ಲ ಮುಗ್ದಿರುತ್ತೆ. ಈಗ ಎಲ್ಲ ಕಡೆನೂ ಅಂದರೆ ಟೂರಿಸ್ಟ್ ಪ್ಲೇಸ್ ಏನಿರುತ್ತೋ ಎಲ್ಲನೂ ಫುಲ್ಲು ರಶ್ ಇರುತ್ತೆ. ಸಮ್ಮರ್ ಇದೆ, ನೀರ ಹತ್ರ ಹೋಗಿ ಆಟ ಆಡೋ ಥರ ಪ್ಲೇಸ್ಗೆ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ನಾವು ಇವಾಗ ಬೀಚ್ಗೆ ಹೋಗ್ತೀವಾ? ನೋಡೋಣ ಎಲ್ಲಿಗೆ ಹೋಗ್ತೀವಿ ಏನು ಅಂತ ವಿಡಿಯೋದಲ್ಲಿ ನಿಮಗೂ ಕೂಡ ತೋರಿಸ್ತೀನಿ. ನೀವು ಕೂಡ ನಮ್ಮ ಜೊತೆಗೆ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಆಲ್ಮೋಸ್ಟ್ ಈಗ 7:30 ಆಗಿದೆ, ಹೊರಟಿದ್ದೀವಿ. ಎಷ್ಟೊತ್ತಾಗುತ್ತೆ, ಏನು, ಯಾವ ಜಾಗ ಎಲ್ಲನೂ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಲೆಟ್ಸ್ ಗೋ ಅಂತ ಹೇಳು. ಹಾಗಿದ್ರೆ ಲೆಟ್ಸ್ ಗೋ. ಬನ್ನಿ. ಮೈಸೂರಿನಲ್ಲಂತೂ ಬೆಳಗ್ಗೆನೇ ಎಷ್ಟು ಕೂಲಾಗಿದೆ ಅಂತ ನೋಡ್ತಾ ಇರ್ಬೋದು. ಫುಲ್ಲು ಕೂಲಾಗೂ ಕೂಡ ಇದೆ, ಕ್ರೌಡ್ ಕೂಡ ಇಲ್ಲ, ತುಂಬ ಚೆನ್ನಾಗಿದೆ ವಾತಾವರಣ. ಬಟ್ ಹೋಗ್ತಾ ಬಿಸಿಲಂತೂ ಸಿಕ್ಕಾಬಟ್ಟೆ ಆಗುತ್ತೆ. ಬ್ಯಾಂಗ್ಳೂರಿಗಿಂತ ಮೈಸೂರಿನಲ್ಲಿ ಕಂಪೇರ್ ಮಾಡೋದಾದರೆ ತುಂಬಾ ಸೆಕೆ ಇದೆ. ಹಾಗೆ ಮೈಸೂರಿನಲ್ಲೇ ಇಷ್ಟು ಸೆಕೆ ಇರಬೇಕಾದ್ರೆ ಇನ್ನು ಕೇರಳದಲ್ಲಂತೂ ಕೇಳೋ ಹಾಗೆ ಇಲ್ಲ, ಸಿಕ್ಕಾಬಟ್ಟೆ ಸೆಕೆ ಇದ್ದೇ ಇರುತ್ತೆ. ನಾವು ಹೋಗ್ತಾ ನಮ್ಮ ಅಮ್ಮನ ಮನೆ ಫ್ಯಾಮಿಲಿಲಿ ನನ್ನ ಸಿಸ್ಟರ್ ಆಗಿರ್ಬೋದು, ಮಗು, ಅಮ್ಮ, ತಮ್ಮ ಎಲ್ಲರನ್ನೂ ಕರ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ಜಸ್ಟ್ ಇದು 1 ಡೇ ಟ್ರಿಪ್ ಅಷ್ಟೇ ಹೋಗ್ತಾ ಇರೋದು. ಪಾಪುನ ನೋಡ್ತಾ ಇರ್ಬೋದು, ಗ್ಲಾಸ್ ಹಾಕ್ಕೊಂಡು ಎಷ್ಟು ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಹೋಗ್ತಾ ನೋಡ್ತಾ ಇರ್ಬೋದು, ಬಿಸಿಲಂತೂ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾ ಇದೆ. ಫುಲ್ ಎಲ್ರಿಗೂ ಮಗು ಹಿಡ್ಕೊಂಡು ಎಲ್ರಿಗೂ ಸೆಕೆ ಅನ್ನೋ ಥರ ಅನಿಸ್ತಾ ಇತ್ತು. ಬಟ್ ನೇಚರ್ ಮಧ್ಯೆ ಹೋಗ್ಬೇಕಾದ್ರೆ ಒಂದು ನೇಚರ್ನ ನೋಡ್ಕೊಂಡು ಹೋಗೋದೇ ಒಂದು ಸೂಪರ್ ಅಂತ ಅನಿಸ್ತಾ ಇರುತ್ತೆ. ಹಾಗೆ ನಾವು ಇಲ್ಲಿ ಹೋಗ್ತಾ ಆನೆ ಶಿಬಿರ ಕೂಡ ನೋಡಿದ್ವಿ. ಹಾಗಾಗಿ ಮಕ್ಳುಗಳಿಗೆಲ್ಲ ಆನೆನ ತೋರಿಸೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಬಟ್ ಇಲ್ಲೇನಂದರೆ ಒಬ್ಬರು ಅಡಲ್ಟ್ಗೆ 100 ರೂಪೀಸ್ ಇರುತ್ತೆ, ಮಕ್ಳುಗಳಿಗೇನು ಚಾರ್ಜಸ್ ಇರೋದಿಲ್ಲ. ಆನೆಗೆ ತಿನ್ನಿಸೋದು ಜೊತೆಗೆ ಫೋಟೋ ತೆಗೆಯೋದು ಅದನ್ನೆಲ್ಲ ಮಾಡ್ಬೋದು. ಜಸ್ಟ್ ಏನೋ ಒಂದು 10:30 ಗಂಟೆ ಏನೋ ಇರುತ್ತೆ ಅಷ್ಟೇ. ಲಾಸ್ಟ್ ಇನ್ನೇನು ಕ್ಲೋಸ್ ಆಗೋ ಟೈಮು ನಾವು ರೀಚ್ ಆದಾಗ. ಹಾಗೆ ಆನೆ ಹತ್ರ 1-2 ಫೋಟೋ ಎಲ್ಲ ತೆಗೆಸ್ಕೊಂಡು ಒಳಗಡೆ ಹೋಗಿ ಆನೆಗೆ ತಿನ್ನಿಸಿ ಬಂದ್ವಿ. ಮಕ್ಳುಗಳು ಕೂಡ ತುಂಬ ಖುಷಿಯಾದರು. ಬಟ್ ಆನೆ ಹತ್ರ ಹೋಗಿ ಫೋಟೋ ಎಲ್ಲ ತೆಗೆಸಿದ್ದನ್ನು ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಜಸ್ಟ್ ಫೋಟೋ ಇತ್ತು, ಅದನ್ನು ಇಲ್ಲಿ ಸೇರಿಸ್ತಿಲ್ಲ. ಹಾಗೆ ಹೋಗ್ತಾ 10 o'clock ಆಗಿತ್ತು ಅಂತ ಹೇಳಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಲ್ಲೇ ಹೈವೇಲಿ ಸೈಡ್ಗೆ ಕಾರ್ನ ಪಾರ್ಕ್ ಮಾಡಿ ಬ್ರೇಕ್ಫಾಸ್ಟ್ ಕೂಡ ಅಲ್ಲೇ ಮುಗಿಸ್ಕೊಂಡ್ವಿ. ಫುಲ್ಲು ಎಲ್ಲರೂ ಸೆಕೆಯಲ್ಲಿ ಆಲ್ರೆಡಿ 10:30ಗೇ ಫುಲ್ಲು ಬಿಸಿಲು ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಮುಗಿಸ್ಕೊಂಡ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ದಾಸವಾಳದ ಹೂವು ಡಬಲ್ ಸ್ಟೆಪ್ಪಲ್ಲಿದೆ. ಒಂಥರ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಿದ್ವಿ. ಇನ್ನೆಲ್ಲ ಫುಲ್ಲು ಗಾರ್ಡ್ ಸೆಕ್ಷನ್ ಇದ್ದಿದ್ದರಿಂದ ಈ ನೇಚರ್ ಮಧ್ಯೆ ಹೋಗ್ತಾ ಇರುವಾಗ ಅಷ್ಟು ಬಿಸಿಲು ಅನಿಸ್ಲಿಲ್ಲ, ಚೆನ್ನಾಗಿತ್ತು. ಮಕ್ಳುಗಳು ಕೂಡ ಫುಲ್ ಎಂಜಾಯ್ ಮಾಡಿಕೊಂಡು ಬಂದರು. ಫುಲ್ಲು ಗಾರ್ಡ್ ಸೆಕ್ಷನ್ ಥರನೇ ಇತ್ತು. ಹಾಗಾಗಿ ತುಂಬ ಖುಷಿಯಿಂದ ಆಟ ಆಡಿಕೊಂಡು ಮಕ್ಳುಗಳು ಬಂದರು. ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು ಜಾಗ. ಈ ಜಾಗ ಎಲ್ಲ ನೋಡಿದಾಗ ನನಗೆ ಜಾಸ್ತಿ ನೆನಪಾಗಿದ್ದು ಆಸ್ಟ್ರೇಲಿಯಾ. ಏಕೆಂದರೆ ಇದೇ ಥರ ಫುಲ್ಲು ನೇಚರ್ ಮಧ್ಯೆ ಓಡಾಡ್ತಿದ್ವಿ ಅಲ್ಲಿದ್ದಾಗ. ಬಟ್ ಇಲ್ಲಿ ಅಪರೂಪಕ್ಕೆ ಒಂದೊಂದ್ಸಲಿ ಓಡಾಡ್ತಿರ್ತೀವಿ, ಬಟ್ ಅಲ್ಲಿ ಯಾವ ಜಾಗಕ್ಕೆ ಹೋದರೂ ಇದೇ ಥರ ಇರುತ್ತೆ ಜಾಗ. ಹಾಗಾಗಿ ಆಸ್ಟ್ರೇಲಿಯಾ ನಮಗೆ ಸ್ವಲ್ಪ ನೆನಪಾಯ್ತಿತ್ತು. ನನ್ನ ಮಗಳಂತೂ ತುಂಬಾ ನೆನೆಸ್ಕೊತಾ ಇದ್ಲು, ಮಮ್ಮಿ ಈ ಥರ ಎಲ್ಲ ನೇಚರ್ ಮಧ್ಯೆ ಹೋಗ್ತಾ ಇದ್ವಿ ಅಲ್ವಾ ನಾವು ಅಂತ ಹೇಳಿ. ಈ ಜಾಗನ ನೋಡ್ತಾ ಇರ್ಬೋದು. ಈ ಜಾಗ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನಾನು ಕೂಡ ನೋಡಿದ್ದು, ತುಂಬಾ ವೈರಲ್ ಆಗಿತ್ತು. ನೀವು ಕೂಡ ತುಂಬ ಜನ ನೋಡಿರ್ತೀರಾ ಅಂತ ಅನ್ಕೋತೀನಿ. ಯಾವ ಜಾಗ ಏನು ಅಂತ ಗೆಸ್ ಮಾಡಿ ನೀವು ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಇದು ಯಾವ ಜಾಗ ಅಂತ ಹೇಳ್ತೀನಿ. ನಿಮಗೆ ಯಾರಿಗಾದ್ರೂ ಗೊತ್ತಾಗಿದ್ದರೆ
ನೀವು ಕಾಮೆಂಟ್ ಮಾಡಿ. ಬಟ್ ಕೇರಳ ಅಂತ ಹೇಳ್ತೀನಿ, ಯಾವ ಜಾಗ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಯಾಕೆ ಅಂದರೆ ನೋಡಿರೋರು ಯಾರಾದರೂ ಇದ್ದರೆ ಕಾಮೆಂಟ್ ಮಾಡಿ. ಫುಲ್ಲು ಬಿಸಿಲಲ್ಲಿ ಬಂದು ಟಯರ್ಡ್ ಆಗಿಬಿಟ್ಟಿತ್ತು. ಜಸ್ಟ್ ದೇವಸ್ಥಾನದ ಹತ್ರನೇ ರೂಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹುಡುಕ್ತಿದ್ವಿ. ತಕ್ಷಣ ನಮಗೆ ದೇವಸ್ಥಾನ ಪಕ್ಕನೇ ರೂಮ್ ಸಿಕ್ತು. ಫುಲ್ ಖುಷಿಯಾಗೋಯ್ತು. ರೂಮ್ ಸಿಕ್ಕಿದ್ದು ದೇವಸ್ಥಾನದ ಹತ್ರ, ಇಲ್ಲ ಅಂದರೆ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ದೂರ ಊರಿಗೆ ಹೋಗಬೇಕು ಸಿಗೋದಕ್ಕೆ. ಇದು ಒಂಥರ ಹಳ್ಳಿ ಥರ ಇದೆ, ನೋಡ್ತಾ ಇರ್ಬೋದು. ಸುತ್ತಮುತ್ತ ಏನೂ ಇಲ್ಲ, ದೇವಸ್ಥಾನ ಬಿಟ್ಟರೆ ಒಂದೆರಡು ರೂಮ್ಗಳಿದೆ ಅಷ್ಟೇ. ಅಂದರೆ ಸ್ಟೇ, ಈ ಪೂಜೆ ಮಾಡ್ತಾರಲ್ವ ಪುರೋಹಿತರು, ಅವ್ರದ್ದು ಮನೆಗಳು, ಹೋಮ್ ಸ್ಟೇಗಳ ಥರ ರೂಮ್ ಆ ಥರ ಅಷ್ಟೇ ಇರೋದು, ಇನ್ನೇನು ಇಲ್ಲ. ಸುತ್ತಮುತ್ತ ಯಾರೂ ಇರಲಿಲ್ಲ ನಾವು ದೇವಸ್ಥಾನಕ್ಕೆ ಬಂದಾಗ. ನೋಡ್ತಿರ್ಬೋದು ಫುಲ್ಲು ಖಾಲಿ ಇದೆ. ಬಟ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾವು ಯಾವ ಥರ ಟೈಮಲ್ಲಿ ಬಂದಿದ್ವಿ ಅಂದರೆ ಜಾತ್ರೆ ಟೈಮಲ್ಲಿ ಬಂದುಬಿಟ್ಟಿದ್ವಿ. ನಾವು ಬಂದಿದ್ದ ದಿನವೇ ಜಾತ್ರೆ ಸ್ಟಾರ್ಟು, 3 ಡೇಸ್ ಜಾತ್ರೆ ಇತ್ತು. ಹಾಗೆ ನಮ್ಮ ರೂಮ್ನ ಒಂದು ಸಲ ನಿಮಗೆ ತೋರಿಸ್ತೀನಿ, ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಇದು ಹೊಸ ರೂಮ್ ಆಗಿದ್ದರಿಂದ ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದರು. ಇದು ದೇವಸ್ಥಾನದ ಹತ್ರನೇ ಇರೋದು, ತುಂಬ ಚೆನ್ನಾಗಿದೆ. ಯಾವ ಜಾಗ ಅನ್ನೋದನ್ನು ನಾನು ಡೀಟೇಲಾಗಿ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿತ್ತು. ನಾವು ಒಂದು ಸಲ ಈ ದೇವಸ್ಥಾನ ನೋಡೋಣ ಅಂತ ಹೇಳಿ ಬಂದಿದ್ವಿ. ಬಟ್ ಇಲ್ಲಿ ಏನಂದರೆ ಪ್ರಸಾದ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಿಮ್ಗೆ ಅಷ್ಟು ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದು ಕ್ಲೂ ಸಿಕ್ದಂಗೆ ಆಗುತ್ತೆ ಅಂತ ಅನ್ಕೋತೀನಿ. ಯಾಕೆಂದರೆ ಎಲ್ಲ ದೇವಸ್ಥಾನದಲ್ಲೂ ಕೊಡೋದಕ್ಕಿಂತ ಡಿಫ್ರೆಂಟಾಗಿ ಈ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ. ಇನ್ನು ನನ್ನ ಮಗಳಂತೂ ಮಾವಿನಕಾಯಿ ಕಿತ್ಕೋಬೇಕು ಅಂತ ತುಂಬ ಇಷ್ಟಪಟ್ಟು ಮಾವಿನಕಾಯಿನ ಕಿತ್ಕೊಂಡಿದ್ಲು, ತಿನ್ನಬೇಕು ಅನಿಸ್ತಾ ಇದೆ ಅಂತ ಹೇಳಿ. ಸುತ್ತಮುತ್ತ ಸಿಕ್ಕಾಬಟ್ಟೆ ಮಾವಿನಕಾಯಿ ಮರ ಇತ್ತು, ಮಕ್ಕಳು ಕೈಗೆ ಇಟ್ಟಿಸ್ಬೇಕು ಅಷ್ಟು ಚಿಕ್ಕದಾಗಿ ಮಾವಿನಕಾಯಿಗಳಂತೂ ಇತ್ತು. ಚೆನ್ನಾಗಿ ತಿಂದು ನಾವು ಕೂಡ ರಿಲ್ಯಾಕ್ಸ್ ಮಾಡಿ ಮಕ್ಕಳುಗಳಿಗೆಲ್ಲ ಒಂದು ಸ್ವಲ್ಪ ಫ್ರೆಶ್ ಅಪ್ ಮಾಡಿ ನಾವು ನೆಕ್ಸ್ಟು ಆ ದೇವಸ್ಥಾನದ ಹತ್ರ ಯಾರೂ ಇರಲಿಲ್ಲ, ಎಲ್ಲ ಖಾಲಿ ಇತ್ತು. ತುಂಬ ಸೆಕೆ ಇತ್ತಲ್ವ, ಹಾಗಾಗಿ ಮಕ್ಕಳುಗಳನ್ನ ಸಂಜೆ ಆಗಿದೆ ಸ್ವಲ್ಪ ಹೊತ್ತು ಬೀಚ್ ಹತ್ರ ಹೋಗಿ ಆಟ ಆಡಿಸ್ಕೊಂಡು ನೀರಲ್ಲಿ ಬರೋಣ ಅಂತ ಹೇಳಿ ಹೊರಟಿದ್ವಿ. ಇನ್ನು ನನ್ನ ಮಗಳಂತೂ ಅಲ್ಲಿ ಸಿಕ್ಕಿರೋ ಫ್ಲವರ್ಸ್ನೆಲ್ಲ ತೊಗೊಂಡು ಐ ಲವ್ ಯು ಮಮ್ಮಿ ಅಂತ ಹೇಳ್ತಿದ್ಲು. ಕೇರಳ ಅಂತ ಅಂದ್ರೇ ಆ ನೇಚರ್ ಮಧ್ಯ ನೋಡೋದಕ್ಕೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಕೇರಳ ಅಂದಿದ ತಕ್ಷಣ ನೇಚರೇ ನೆನಪಾಗೋದಲ್ವಾ. ಹಾಗಾಗಿ ನಾವು ಆಲ್ರೆಡಿ ಇದು ಒಂದು 3ನೇ ಸಲ ಇರಬೇಕು ಈ ವರ್ಷದಲ್ಲಿ ಕೇರಳಕ್ಕೆ ಬರ್ತಾ ಇರೋದು. ಒಂದು 3-4 ಜಾಗ ಅಂತೂ ನೋಡಿದ್ದೀವಿ ಕೇರಳದಲ್ಲಿ. ಇನ್ನೂ ನಾನು ಎಷ್ಟೋ ವಿಡಿಯೋ ಎಡಿಟ್ ಕೂಡ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ ಕೇರಳದಲ್ಲಿ ಹೋಗಿರೋ ಅಂಥ ಪ್ಲೇಸಸ್ಸು. ಆದಷ್ಟು ಬೇಗ ಅದನ್ನು ಕೂಡ ಎಡಿಟ್ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಬೀಚ್ ಹತ್ರ ಬಂದ್ವಿ. ಬಟ್ ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದರೆ ಈ ಬೀಚ್ ಹತ್ರ ಖಂಡಿತ ಬರೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಬೀಚ್ ಹತ್ರ ಬರೋದಕ್ಕೆ 40 ರೂಪೀಸ್ ಎಂಟ್ರೆನ್ಸ್ ಚಾರ್ಜ್ ಬೇರೆ ಇದೆ. ಬಟ್ ಬೇರೆ ಬೀಚ್ ಹತ್ರ ಹೋದರೆ ಇನ್ನೂ ಚೆನ್ನಾಗಿರೋ ಬೀಚ್ ಎಲ್ಲ ಇದೆಯಂತೆ. ಬಟ್ ನಮಗೆ ಆಲ್ರೆಡಿ 4 o'clock ಮೇಲಾಗ್ಬಿಟ್ಟಿತ್ತು, ಮಳೆ ಬರೋ ಥರ ಬೇರೆ ಆಗಿತ್ತು ಅಂತ ಹೇಳಿ ನಾವು ಅರ್ಜೆಂಟ್ಗೆ ಈ ಬೀಚ್ ಹತ್ರ ಬಂದ್ವಿ. ದೇವಸ್ಥಾನಕ್ಕೆ ಇದು 5 ಕಿಲೋಮೀಟರ್ ಅಷ್ಟೇ ದೂರ ಇದ್ದಿದ್ದು. ಇನ್ನು ನನ್ನ ಮಗಳು ಸ್ವಲ್ಪ ಹೊತ್ತು ಅಲ್ಲೇ ಪ್ಲೇ ಗ್ರೌಂಡ್ ಥರ ಕೂಡ ಎಲ್ಲ ಮಾಡಿದ್ಲು, ಅಂದರೆ ಪ್ಲೇ ಏರಿಯಾ ಕೂಡ ಮಾಡಿದರು. ಹಾಗಾಗಿ ನನ್ನ ಮಗಳು ಆಟ ಆಡಬೇಕು ಅಂತ ಹೇಳ್ತಿದ್ಲು. ಮಗು ಜೊತೆ ಸ್ವಲ್ಪ ಹೊತ್ತು ಅಲ್ಲೇ ಆಟಾಡಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅಂತ ಅನಿಸ್ತು ನಮಗಂತೂ. ನೀವು ಕೂಡ ಈ ವಿಡಿಯೋನ ನೋಡಿದ್ಮೇಲೆ ಖಂಡಿತ ಒಂದು ಸಲ ಈ ಜಾಗಕ್ಕೆ ಬನ್ನಿ. ಈಗ ಸಮ್ಮರ್ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಎಲ್ಲಾದರೂ ಟ್ರಿಪ್ ಹೋಗ್ತಾನೆ ಇರ್ತೀವಲ್ವ. ಬಟ್ 1 ಡೇ ಟ್ರಿಪ್ ಥರ 1-2 ಡೇಸ್ಗೆ ನೀವು ಟ್ರಿಪ್ ಥರ ಬಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಲ್ಲನೂ. ಇನ್ನು ನೈಟು ಜಾತ್ರೆ ಇದ್ದಿದ್ದರಿಂದ ಕೇರಳ ಕಲ್ಚರ್ ಥರ ಡ್ಯಾನ್ಸ್ ಪ್ರೋಗ್ರಾಮ್ಗಳೆಲ್ಲ ಇತ್ತು, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅದು ಕೂಡ. ವಿಡಿಯೋನ ನೋಡಿದ್ರಿ ಅಲ್ವಾ, ಯಾವ ದೇವಸ್ಥಾನ ಯಾವ ರೀತಿ ಪ್ರಸಾದ ಕೊಡ್ತಾರೆ ಮತ್ತು ಇಲ್ಲಿದೆಲ್ಲ ಡೀಟೇಲ್ಸ್ನ ತಿಳ್ಕೊಬೇಕು ಅಂದರೆ ಖಂಡಿತ ನಾವು ನೆಕ್ಸ್ಟ್ ವ್ಲಾಗ್ಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್